ಹಾಯ್ ಎವ್ರಿವನ್, ಗುಡ್ ಈವ್ನಿಂಗ್. ಚಾರ್ಟ್ ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಬೇಸಿಕಲಿ ನಾನು ಲಾಸ್ಟ್ ವೀಕ್ಸಿಂದ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ತುಂಬ ವೀಕ್ ಆಗಿದೆ. ಸೊ ಯಾವುದೇ ಥರ ಅಗ್ರೆಸಿವ್ ಪೊಸಿಷನ್ ತೊಗೊಬಾರ್ದು ಅಂತ. ಸೊ ನೀವು ಬೇಕಾದ್ರೆ ನಾನು ಪಾಸ್ಟ್ ಏನನ್ನು ಬ್ಲಾಗ್ಸ್ ಮಾಡಿದೆ ಅದನ್ನು ನೋಡ್ಬೋದು. ಡೆಫಿನೆಟ್ಲಿ ಲಾಟ್ ಆಫ್ ಸ್ಕ್ವಾಟ್ಸ್ ಇದೆ ಮತ್ತು ಬ್ರೇಕ್ಔಟ್ಸ್ ಯಾವುದೂ ವರ್ಕೌಟ್ ಆಗ್ತಾಯಿಲ್ಲ. ಸೊ ಅದೆಲ್ಲ ಅರ್ಲಿ ಸಿಮ್ಟಮ್ಸ್ ನಮಗೆ ಮಾರ್ಕೆಟ್ ಬ್ರೇಕ್ ತುಂಬ ವೀಕ್ ಆಗಿದೆ ಅಂತ. ಸೊ ಫಸ್ಟ್ ನೋಡೋಣ, ಚಾರ್ಟ್ ನೋಡೋಣ, ನಿಫ್ಟಿ ಚಾರ್ಟ್ ನೋಡೋಣ. ಸೊ ನೀವು ನೋಡ್ಬೋದು, ನಿಫ್ಟಿ ಫ್ರಮ್ ಲಾಸ್ಟ್ 3 ಡೇಸಿಂದ ನೆಗೆಟಿವ್ ಕ್ಲೋಸಿಂಗ್ ಆಗಿದೆ. ಯಾವುದೇ ಥರ ಮೂವ್ಮೆಂಟ್ ಇಲ್ಲ, ಅಪ್ವರ್ಡ್ ಮೂವ್ಮೆಂಟ್ ಅಂತೂ ಯಾವುದೇ ಥರ ಇಲ್ಲ. ಸೊ ನೋಡೋಣ, ನಾಳೆ ಏನಾದರೂ ಮತ್ತೆ ಡೌನ್ ಸೈಡ್ ಬಂದು 21 EMA ಬಿಲೋ ಸ್ಟ್ರಾಂಗ್ ಕ್ಲೋಸಿಂಗ್ ಕೊಡುತ್ತಾ ಅಂತ ನೋಡೋಣ. ಇನ್ ಕೇಸ್ ನಿಫ್ಟಿ ಏನಾದರೂ ಸ್ಟ್ರಾಂಗ್ ಆಗಿದ್ದರೆ ಡೆಫಿನೆಟ್ಲಿ ನಾಳೆ ಒಂದು ಬೌನ್ಸ್ ಆಗಬೇಕು ಈ ಲೆವೆಲಿಂದ. ಸೊ ಇಲ್ಲಿಂದ ಅಟ್ಲೀಸ್ಟ್ ಈ ಥರ ಒಂದು ಬೌನ್ಸ್ ಆಗಬೇಕು, ಮಿನಿಮಮ್ ಒಂದು ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಲ್ ಕೊಡಬೇಕು. ಬಟ್ ಆ್ಯಸ್ ಆಫ್ ನೋ ನಂಗೆ ಇದು ಕೊಡುತ್ತೆ ಅಂತ ಯಾವುದೇ ಥರ ಸಿಮ್ಟಮ್ಸ್ ಇಲ್ಲ ಚಾರ್ಟ್ ವೈಸು. ಬಟ್ ನೋಡೋಣ, ಇನ್ ಕೇಸ್ ಸ್ಟ್ರಾಂಗ್ ಅಂತ ಪ್ರೂವ್ ಆಗಬೇಕಂದ್ರೆ ಡೆಫಿನೆಟ್ಲಿ ನಿಫ್ಟಿ ನಾಳೆ ಒಂದೊಳ್ಳೆ ಸ್ಟ್ರಾಂಗ್ ಕ್ಯಾಂಡಲ್ ಕೊಡಬೇಕು. ಇಲ್ಲ ಆಬ್ವಿಯಸ್ಲಿ ನೆಗೆಟಿವ್ ಆಗಿ ಕ್ಲೋಸ್ ಆಗುತ್ತೆ. ನೋಡೋಣ ಆಮೇಲೆ ಫಾಲೋ ಅಪ್ ಯಾವ ಥರ ಬರುತ್ತೆ ಅಂತ. ಸ್ಮಾಲ್ ಕ್ಯಾಪ್ ನೋಡ್ಬೋದು. ಸ್ಮಾಲ್ ಕ್ಯಾಪ್ ನಾನು ನಿಮ್ಗೆ ಲಾಸ್ಟ್ ಫ್ಯೂ ವೀಕ್ಸ್ ಬ್ಯಾಕ್ ಹೇಳಿದ್ದೆ, ನಾನೇನು ಹೇಳಿ ಟ್ರೆಂಡ್ ಲೈನ್ ಹಾಕಿದ್ದೀನಿ, ಇದು ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಅಂತ. ಯಾಕಂದರೆ ಇಲ್ಲಿ ಆಲ್ರೆಡಿ ಈ ಲೆವೆಲ್ ತುಂಬ ವೀಕ್ ಆಗೇ ಇತ್ತು ಸ್ಮಾಲ್ ಕ್ಯಾಪು. ಜಸ್ಟ್ ಎ ಮೂಮೆಂಟ್, ಏನು ಈ ಲೆವೆಲ್ ನೋಡ್ತಾ ಇದ್ದೀರಾ, ಇಲ್ಲಿ ಫುಲ್ಲು ಈ 3 ಡೇ ನೆಗೆಟಿವ್ ಕ್ಲೋಸಿಂಗ್ ಆಗಿತ್ತು. ಇದು ಡೆಫಿನೆಟ್ಲಿ ತುಂಬ ವೀಕ್ ಆಗಿತ್ತು ಆ್ಯಕ್ಚುಲಿ. ಸೊ ನಾನಿದು ಆ್ಯಕ್ಚುಲಿ ಈ ಟ್ರೆಂಡಿಂಗ್ ಅಬೋವ್ ಕ್ರಾಸ್ ಆಗ್ತದೆ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಕ್ರಾಸ್ ಆಗಿಲ್ಲ, ಇನ್ನು ವೀಕ್ ಆಗಿದೆ ಆ್ಯಕ್ಚುಲಿ. ಇದು ಯಾವಾಗ ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ ಇನ್ನೂ ವೀಕ್ ಆಯ್ತು ಆ್ಯಕ್ಚುಲಿ. ನೋಡೋಣ, ಇಲ್ಲಿಂದ ಅಟ್ಲೀಸ್ಟ್ ಏನಾದರೂ ಸ್ವಲ್ಪ ಬೇಸ್ ಫಾರ್ಮ್ ಆಗುತ್ತೋ, ಅಟ್ಲೀಸ್ಟ್ ಒಂದು 2 to 3 ಡೇಸ್ ಈ ಥರ ಒಂದು ಬೇಸ್ ಫಾರ್ಮ್ ಆಗಿ ಆಗುತ್ತೋ ನೋಡೋಣ. ಆವಾಗ ಅಟ್ಲೀಸ್ಟ್ ಪೊಸಿಷನ್ ಟ್ರೈ ಮಾಡೋದು. ಬಟ್ ಆ್ಯಸ್ ಆಫ್ ನಾವು ವೀಕ್ ಆಗೇ ಇದೆ. ಸೊ ಅದೇ ಥರ ಟ್ರೇಡ್ಸ್ ತೊಗೊಬಾರ್ದು. ಮಿಡ್ ಕ್ಯಾಪ್ ನೋಡ್ಬೋದು ನೀವು. ಮಿಡ್ ಕ್ಯಾಪ್ ತುಂಬ ವೋಲಟೈಲ್ ಆಗಿದೆ. ನೀವು ನೋಡ್ಬೋದು ಲಾಸ್ಟ್ 3 ಡೇಸ್ ನೆಗೆಟಿವ್ ಕ್ಲೋಸಿಂಗ್ ಆಗಿದೆ ಎಕ್ಸೆಪ್ಟ್ ಟುಡೇ. ಬಟ್ ನೋಡಿ, ಇಲ್ಲಿ ಆ್ಯಕ್ಚುಲಿ ಒಂದು ಸ್ಮಾಲ್ ಬೇಸ್ ಫಾರ್ಮ್ ಆಗಬೇಕು. ಇಲ್ಲೊಂದು ಸ್ಮಾಲ್ ಬೇಸ್ ಫಾರ್ಮ್ ಆದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಡೆಫಿನೆಟ್ಲಿ ಇಲ್ಲ ಪೀನಟ್ ಥರ ಫಾರ್ಮ್ ಆಗಿ ಬ್ರೇಕ್ ಡೌನ್ ಸಹ ಆಗ್ಬೋದು. ಬಟ್ ಆ್ಯಸ್ ಆಫ್ ನೋ ವೀಕ್ ಆಗಿದೆ ಅಂತಲೇ ಹೇಳ್ಬೋದು. ಬ್ಯಾಂಕ್ ನಿಫ್ಟಿ ಸಹ ನೋಡ್ಬೋದು, ನೀವು ಲಾಸ್ಟ್ 3 ಡೇಸ್ ಕ್ಲೋಸಿಂಗ್ ನೆಗೆಟಿವ್ ಆಗಿದೆ. ಸೊ ಡೆಫಿನೆಟ್ಲಿ ನಾಟ್ ಎ ಗುಡ್ ಸೈನ್. ನನಗನ್ಸಂಗೆ 21 EMA ಟಚ್ ಆಗುತ್ತೆ ಅನಿಸುತ್ತೆ ಸೂನಾಗಿ. ಆಮೇಲೆ ಅಲ್ಲಿಂದ ಫುಲ್ ಬ್ಯಾಕ್ ಆಗ್ಬೋದು, ನೋಡೋಣ. ಬಟ್ ಆ್ಯಸ್ ಆಫ್ ನೋ ಟ್ರೇಡಿಂಗ್ ಝೋನಲ್ಲಿ ಇದೀವಿ ಹೇಳ್ದಾಗೆ. ಇನ್ನು ನೀವು ಸೆಕ್ಟರ್ ವೈಸ್ ನೋಡಿದ್ರೆ ನಾನು ಹೇಳೋದು ಆಟೋ ಇಂಡೆಕ್ಸ್ ಸ್ಟ್ರಾಂಗ್ ಆಗಿದೆ ಅಂತ ನೋಡ್ಬೋದು. ಮಾರ್ಕೆಟ್ ವೀಕ್ ಇದ್ದಾಗ ಏನು ಕೇರ್ ಮಾಡಲ್ಲ. ಸೊ ಡೆಫಿನೆಟ್ಲಿ ಆ್ಯಸ್ ಆಫ್ ನೋ ಇದು ಕೂಡ ಯಾವುದಾದ್ರು ಟ್ರೇಡ್ಸ್ ಮಾಡೋ ಥರ ಇಲ್ಲ. ಬಟ್ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಒಂದು ಸ್ಮಾಲ್ ಟ್ರೇಡ್ ತೊಗೊಂಡಿದ್ದಿಲ್ಲ, ಆಟೋ ಬೀಸಲ್ಲಿ ಟ್ರೇಡ್ ಮಾಡಿದೆ. ಬಟ್ ಫಸ್ಟ್ ಸ್ಟಾಪ್ ಲಾಸ್ ಟ್ರಿಗರ್ ಆಯಿತು. ಸೊ ಆ್ಯಸ್ ಆಫ್ ನೋ ಕಂಪೇರ್ ಟು ಅದರ್ ಸೆಕ್ಟರ್ಸ್ ಆಟೋ ಇಸ್ ಸ್ಟಿಲ್ ಸ್ಟ್ರಾಂಗ್. ಬಟ್ ಟ್ರೇಡ್ ತೊಗೊಳ್ಳೋ ಥರ ಇಲ್ಲ ಅಷ್ಟೇ. ಈಗ ನೋಡ್ಬೋದು ನೀವು ರಿಯಾಲಿಟಿ ನೋಡಿ, ರಿಯಾಲಿಟಿ ಅಂದರೆ ತುಂಬ ವೀಕ್ ಆಗಿದೆ ಆ್ಯಕ್ಚುಲಿ. ಇಲ್ಲಿ ನೋಡ್ಬೋದು ಯಾವಾಗ ಇದು ಬ್ರೇಕ್ಔಟ್ ಫೇಲ್ಯೂರ್ ಆಯಿತು ಅವಾಗ ಫಾಲೋ ಅಪ್ ಡೌನ್ ಸೈಡೇ ಆಗಿದೆ. ಸೊ ರಿಯಾಲಿಟಿ ಕೂಡ ವೀಕ್. ಕನ್ಸ್ಯೂಮರ್ ಡ್ಯೂರಬಲ್ಸ್ ವೀಕು. ಪ್ರೈವೇಟ್ ಬ್ಯಾಂಕ್ ಏನೇ ಟ್ರೆಂಡ್ ಲೈನ್ ಬ್ರೀಚ್ ಆಗಿದೆ. ಸೊ ಡೆಫಿನೆಟ್ಲಿ ವೀಕ್ ಆಗಿದೆ. ಇಲ್ಲಿಂದ ಸೈಡ್ ವೈಸ್ ಫಾರ್ಮ್ ಆಗಬೇಕು, ಇಲ್ಲ ಇದು ವರ್ಟಿಕಲ್ ಫಾಲ್ ಆಗಿಬಿಡುತ್ತೆ ಅಷ್ಟೇ. ಸೊ ಫಿನಾನ್ಷಿಯಲ್ಸ್ ಕೂಡ ಅಷ್ಟೇ ನೋಡ್ಬೋದು, ತುಂಬ ವೀಕ್ ಆಗಿದೆ. ಇಲ್ಲಿಂದ ಏನಾದರೂ ಪುಲ್ ಬ್ಯಾಕ್ ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ನಾಳೆ ಕ್ರೂಷಿಯಲ್ ಡೇ ಅಂತ ಹೇಳ್ಬೋದು ನಿಫ್ಟಿಗೆ ಮತ್ತು ಫಿನಾನ್ಸ್ ಸೆಕ್ಟರ್ಗೆ. ನಾಳೆ ಏನಾದರೂ ಒಂದು ಕ್ರೂಷಿಯಲ್ ಡೇ ಫಾಲೋ ಅಪ್ ಅಂದರೆ ಅಪ್ಸೈಡ್ ಏನು ಬಂದಿಲ್ಲ ಅಂದರೆ ಡೆಫಿನೆಟ್ಲಿ ತುಂಬ ಇನ್ನೂ ವೀಕ್ ಆಗಿಬಿಡುತ್ತೆ ಮಾರ್ಕೆಟ್ ಅಂತ ಹೇಳ್ಬೋದು. ಎಲ್ಲ ವೀಕ್ ಆಗಿದೆ ಡೆಫಿನೆಟ್ಲಿ. ಯಾವುದೇ ಥರ ಒಂದು ಇತ್ತಿಲ್ಲ. ಮೆಟಲ್ ನೋಡ್ಬೋದು, ಮೆಟಲ್ ಸಹ ಫುಲ್ಲು ವೀಕ್ ಇದೆ. ನೀವು ಹೇಳ್ಬೋದು, ನೋಡ್ಬೋದು ಇಲ್ಲಿ ಡಬಲ್ ಟಾಪ್ ಕನ್ಫರ್ಮ್ ಆಗಿದೆ ಇಲ್ಲಿ. ಸೊ ಡಬಲ್ ಟಾಪ್ ಕನ್ಫರ್ಮ್ ಆಗಿದೆ. ಸೊ ವಿತ್ ಬ್ರೇಕ್ ನೋಡ್ಬೋದು, ಇಲ್ಲಿ ಬೇಸ್ ಕೂಡ ಫೇಲ್ಯೂರ್ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಇಟ್ಸ್ ಡೆಫಿನೆಟ್ಲಿ ಸೆಕೆಂಡ್ ನೋಡ್ಬೋದು ಇಲ್ಲಿ ಏನಿದು ಬೇಸ್ ಕೂಡ ಫೇಲ್ಯೂರ್, ಎಮ್ ಪ್ಯಾಟರ್ನ್ ಏನಿದೆ. ಸೊ ಡೆಫಿನೆಟ್ ನಾಟ್ ಎ ಗುಡ್ ಸೈನ್ ಇದು. ಸೊ ಇನ್ಫ್ಯಾಕ್ಟ್ ಡಿಫೆನ್ಸ್ ನೋಡ್ಬೋದು, ಇಲ್ಲೇನು ಈ ಗ್ಯಾಪ್ ಇದೆ, ಈ ಗ್ಯಾಪ್ ಫಿಲ್ ಆಗಿಲ್ಲ ಅಂದರೆ 100% ಆದಷ್ಟು ಬೇಗ ಗ್ಯಾಪ್ ಫಿಲ್ ಆಗಬೇಕು ಅಪ್ ಸೈಡ್ಗೆ. ಇಲ್ಲ ಅಂದರೆ ಮಾತ್ರ ಡೌನ್ ಸೈಡ್ ಅಂತೂ ತುಂಬ ಸ್ಟಿಫ್ ಫಾಲ್ ಇರುತ್ತೆ ಇದರಲ್ಲಿ. ಡೆಫಿನೆಟಾಗಿ ಆದಷ್ಟು ಬೇಗ ರಿಕವರ್ ಆಗಬೇಕು, ಇದು ಫಿಲ್ ಆಗಬೇಕು. ಸೊ ಎಸ್,
ಬಟ್ ಆ್ಯಸ್ ಆಫ್ ನಮ್ಗೆ ಒಂದೇ ಸೆಕ್ಟರ್ ಸ್ವಲ್ಪ ಸ್ಟ್ರಾಂಗ್ ಅಂದರೆ ಪಿ ಎಸ್ ಯು ಬ್ಯಾಂಕ್. ಬಟ್ ಹಾಗೆ ನಾನು ಹೇಳ್ದಾಗೆ ಟ್ರೇಡ್ಸ್ ಒಳಗೆ ಬರ್ತಿಲ್ಲ ಈಗ, ಮಾರ್ಕೆಟ್ ಓವರಾಲ್ ವೀಕ್ ಇರೋದ್ರಿಂದ. ಸೊ ಯಾ, ಸೊ ನೆಕ್ಸ್ಟ್ ನೀವು ಗೋಲ್ಡ್ ನೋಡಿದ್ರೆ, ಗೋಲ್ಡು ಸಿಲ್ವರ್ ನೋಡಿದ್ರೆ, ಆ್ಯಕ್ಚುಲಿ ನಾನು ಸಿಲ್ವರ್ ಏನು ಮುಂಚೆನೇ ನನ್ನ ಪೊಸಿಷನ್ಸ್ ಇತ್ತು ಆಲ್ಮೋಸ್ಟ್ ಇಲ್ಲಿಂದಾನೆ. ಸೊ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಥರ ಸ್ಟಾಪ್ ಲಾಸ್ ಟ್ರಿಗರ್ ಆಗಿಲ್ಲ. ಇನ್ಫ್ಯಾಕ್ಟ್ ನಾನು ಆ್ಯಕ್ಚುಲಿ ಇವತ್ತು ಪಿರಮಿಡಿಂಗ್ ಮಾಡೋಣ ಅಂತ ಅಂದ್ಕೊಂಡು ಮಿಸ್ ಆಯಿತು. ಜಸ್ಟ್ ಮೂಮೆಂಟ್, ನಾನು ತೋರಿಸ್ಬೇಕು ಅಂದ್ಕೊಂಡೆ ಅದನ್ನು. ನಾನು ಇಲ್ಲಿ ಆ್ಯಕ್ಚುಲಿ ಇವತ್ತು ಪಿರಮಿಡಿಂಗ್ ಮಾಡಬೇಕಾಗಿತ್ತು, ಮಿಸ್ ಆಯಿತು. ಇಟ್ಸ್ ಫೈನ್. ಬಟ್ ನಾನೇನು ಸಾರಿ ಇದರಲ್ಲ, ಜಸ್ಟ್ ಮೂಮೆಂಟ್, ಇಲ್ಲ ಆ್ಯಕ್ಚುಲಿ ನಾನು ಪಿರಮಿಡಿಂಗ್ ಮಾಡಬೇಕಾಗಿತ್ತು ಬಟ್ ಮಿಸ್ ಆಯಿತು. ಇಟ್ಸ್ ಫೈನ್. ಬಟ್ ನಾನು ಆ್ಯಕ್ಚುಲಿ ಗೋಲ್ಡಲ್ಲಿ ಪೊಸಿಷನ್ ತೊಗೊಂಡಿದ್ದೀನಿ ಇವತ್ತು. ಸಮ್ವೇರ್ ಅರೌಂಡ್ ಈ ಲೆವೆಲ್ ತೊಗೊಂಡಿದ್ದೀನಿ. ಸ್ಟಾಪ್ ಲಾಸ್ ಆಫ್ 1 to 1 ಈ ಲೆವೆಲ್ ಬೇಸ್ಲು ಸ್ಟಾಪ್ ಲಾಸ್ ಸಿಕ್ಕಿದ್ದೀನಿ. ಅಂತ ಅಗ್ರೆಸಿವ್ ಏನಿಲ್ಲ, ಬಟ್ ಸ್ಟಿಲ್ ಒಂದು ಒಳ್ಳೆ ಪ್ರಯರ್ ಅಪ್ ಟ್ರೆಂಡ್ ಇರೋದ್ರಿಂದ ತೊಗೊಂಡೆ. ಸೊ ಗೋಲ್ಡು ಸಿಲ್ವರ್ ನನ್ನ ಪೊಸಿಷನ್ಸ್ ಈಗಲೂ ಸಹ ಇದೆ. ಸೊ ಒಂದು ಓವರಾಲ್ ಹೇಳಿದ್ರೆ ಮಾರ್ಕೆಟ್ ತುಂಬ ವೀಕ್ ಆಗಿದೆ. ಯಾವುದಾದ್ರೂ ಟ್ರೇಡ್ಸ್ ತೊಗೊಬೇಡಿ ಅನ್ಲೆಸ್ ಒಂದು ಒಳ್ಳೆ ಬೇಸ್ ಫಾರ್ಮ್ ಆಗಿ. ಇದಕ್ಕಿಂತ ಒಳ್ಳೆ ಕ್ರೂಷಲ್ ಪ್ಯಾರಾಮೀಟರ್ ಏನಂದರೆ, ಜಸ್ಟ್ ಮೂಮೆಂಟ್ ಇಲ್ಲಿ ನೋಡ್ಬೋದು ನೀವು, ಇದು ಪರ್ಸೆಂಟೇಜ್ ಆಫ್ ಸ್ಟಾಕ್ಸ್ ಅಬೋವ್ ಇದು ನೋಡ್ಬೋದು. ಈಗ ನಿಮ್ಗೆ ಆಲ್ಮೋಸ್ಟ್ 27% ಸ್ಟಾಕ್ಸ್ ಅಬೌವ್ 21 EMA ಇದೆ. ದಟ್ಸ್ ನಾಟ್ ಎ ಗುಡ್ ಸೈನ್ ಆ್ಯಕ್ಚುಲಿ. ನೀವು ನೋಡಿದ್ರೆ ನಾನು ಇಲ್ಲೇ ಹೇಳ್ತದೆ ನಿಮಗೆ ಮಾರ್ಕೆಟ್ ಎಷ್ಟು ವೀಕ್ ಆಗಿದೆ. ಬಿಕಾಸ್ ನಿಫ್ಟಿ ಮಾತ್ರ ಮೇಲೆ ಹೋಗ್ತಾ ಇತ್ತು, ಬಟ್ ಯಾವ್ದಾದ್ರು ಸ್ಟಾಕ್ಸ್ ಮೂವಿಂಗ್ ಆಗಿಲ್ಲ ಅಂತ ನೀವು ಹೇಳ್ಬೋದು. ಲಾಸ್ಟ್ ಆಲ್ಮೋಸ್ಟ್ 2 weeks ಅದರಿಂದನೇ ತುಂಬ ನೆಗೆಟಿವ್ ಆಗಿ ಬರ್ತಾನೆ ಇದೆ. ಇದು ಇನ್ ದಿ ಸೆನ್ಸ್ ಪರ್ಸೆಂಟೇಜ್ ಆಫ್ ಸ್ಟಾಕ್ಸ್ ಅಬೌವ್ 21 EMA ತುಂಬ ಹೋಗ್ತಾನೆ ಇಲ್ಲ ಮೇಲೆ ಆ್ಯಕ್ಚುಲಿ. ಸೊ ಇದು ಒಂದು ಅರ್ಲಿ ಸೈನ್ ಅಂತ ಹೇಳ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಾರ್ಕೆಟ್ ತುಂಬ ವೀಕ್ ಆಗಿದೆ, ಯಾವುದೋ ಟ್ರೇಡ್ಸ್ ತೊಗೊಬೇಡಿ ಲಾಂಗ್ ಸೈಡ್ಗೆ. ಥ್ಯಾಂಕ್ ಯು, ಗುಡ್ ಡೇ.